ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತಿನ ಈ ವ್ಲಾಗಲ್ಲಿ ನಾವು ಬೇಲ್ ಪೇಪರ್ ರೈಸ್ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಆ್ಯಂಡ್ ಲೇಟ್ ಮಾಡ್ತೀರಾ, ವಿಡಿಯೋಲ್ಲಿ ಹೋಗ್ಬಿಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಇಲ್ಲಿ ನಾನು ಒಂದು ಬಾಣಲಿನ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿರೋದು ತೊಗೊಂಡ್ರೆ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ರೈಸು. ಆ್ಯಂಡ್ ಬಾಣಲಿ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈ ರೈಸ್ ಐಟಮ್ಸ್ಗೆಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಮಗು ತಿಂತಾನೆ ಅಂತ ನಾನು ಸ್ಪೈಸಸ್ಸು ಅಷ್ಟೇ, ಆಯಿಲು ಅಷ್ಟೇ ಸ್ವಲ್ಪ ಲಿಮಿಟೆಡಾಗಿ ಯೂಸ್ ಮಾಡಿರ್ತೀನಿ. ಸೊ ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಯೂಸ್ ಮಾಡ್ತೀರೋ ಅದೇ ಥರ ಹಾಕ್ಕೋಬೋದು. ಆ್ಯಂಡ್ ಅದಕ್ಕೆ ಸಣ್ಣಗೆ ಹಚ್ಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಬೋದು. ಬಟ್ ಈ ಥರ ಹಾಕಿದ್ರೆ ಅಲ್ಲಲ್ಲಿ ಸಿಗ್ತಾ ಇರುತ್ತಲ್ವ, ಅದು ಚೆನ್ನಾಗಿರುತ್ತೆ. ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಆನಿಯನ್ಸ್ನ ಹಾಕ್ಕೊಳ್ಳೋದು. ಆ್ಯಂಡ್ ಆನಿಯನ್ಸ್ ಇಲ್ಲಿ ನಾರ್ಮಲಾಗಿ ಕಟ್ ಮಾಡಿಕೊಂಡ್ರು ಓಕೆ. ಬಟ್ ನಾನು ಉದ್ದ ಫ್ರೈಡ್ ರೈಸಸ್ಗೆಲ್ಲ ಏನು ಅಂದರೆ ಉದ್ದ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಅದನ್ನು ತೋರಿಸ್ತೀನಿ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಕ್ಯಾಪ್ಸಿಕಮ್ ಎಲ್ಲ ವೆಜಿಟೇಬಲ್ಸು ಅಷ್ಟೇ ಇದರಲ್ಲಿ ಬಳಸೋದು. ಸ್ವಲ್ಪ ಉದ್ದ ಇದ್ದರೆ ಚೆನ್ನಾಗಿ ಸಿಗ್ತಾ ಇರುತ್ತಲ್ವ ತಿನ್ನೋಕ್ಕೆ. ನೀವು ಇಲ್ಲಿ ನೋಡ್ಬೋದು ನೋಡಿ, ಈ ಥರ ನಾರ್ಮಲಾಗಿ ಅಲ್ದಿರ ಅದರ ಆಪೋಸಿಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಅದು. ಸಪ್ರೇಟ್ ಆದವಾಗ ಲೇಯರ್ ಸಿಗ್ತಾ ಇರುತ್ತಲ್ವ ತಿನ್ನೋಕ್ಕೆ ರೈಸ್ ಜೊತೆ, ಅದು ಚೆನ್ನಾಗಿ ಅನಿಸುತ್ತೆ. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ಸ್ನ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಆನಿಯನ್ಸ್ ಸ್ವಲ್ಪ ಆಯಿಲಲ್ಲಿ ಒಂದು ಮಿಕ್ಸ್ ಕೊಟ್ಕೊಂಡು ನೆಕ್ಸ್ಟ್ ನಾನು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಬೆಳಗ್ಗೆ ಟಿಫನಿಗೆ ಮಾಡ್ಕೊತಾ ಇದ್ದೀನಿ ಇದು. ಸೊ ಹಂಗಾಗಿ ಟೈಮ್ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗಾಗಿ ಹಿಂದೆ ಹಾಕೊಂಡ್ರೆ ಎಲ್ಲ ಒಟ್ಟಿಗೆ ಬೇಯ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ದಿರ ಒಂದಾದಮೇಲೆ ಒಂದು ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ಟು ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ನಾನು ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡ್ಕೊತೀನಿ. ಸೊ ಗ್ರೀನ್ ಚಿಲ್ಲೀಸು ಸ್ಕಿಪ್ ಕೂಡ ಮಾಡ್ಕೋಬೋದು, ಇಷ್ಟ ಇಲ್ಲದೆ ಇರೋರು. ಖಾರ ಜಾಸ್ತಿ ತಿನ್ನೋರು ಜಾಸ್ತಿನೂ ಹಾಕ್ಕೋಬೋದು. ನಾನು ಇಲ್ಲಿ ಖಾರ ಇಲ್ಲದೆ ಇರೋವಂಥ ಸ್ವಲ್ಪ ದೊಡ್ಡ ಗ್ರೀನ್ ಚಿಲ್ಲೀಸ್ನ 2 ಯೂಸ್ ಮಾಡಿದ್ದೀನಿ. ಸೊ ಹಂಗಾಗಿ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ನ ಕೂಡ ಹಾಕ್ಕೊತೀನಿ. ಸೊ ಇವಾಗೆ ನೀವು ಖಾರ ಜಾಸ್ತಿ ತಿನ್ನೋರಾಗಿದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಥರ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಆಮೇಲೆ ಎಲ್ಲ ಒಟ್ಟಿಗೆ ಬೇಯ್ಕೊಳ್ಳುತ್ತಲ್ವ. ಸೊ ಟೈಮ್ ವೇಸ್ಟ್ ಮಾಡ್ದಿರ ಗ್ರೀನ್ ಚಿಲ್ಲೀಸ್ನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ಟು ಇವಾಗ ಮೇಯ್ನ್ ಇಂಗ್ರೀಡಿಯೆಂಟ್ ಇದು ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಮಿಕ್ಸ್ ಆದರೆ ಸಾಕು. ಮೇಯ್ನ್ ಇಂಗ್ರೀಡಿಯೆಂಟ್ ಹಾಕೋದು ಇದಕ್ಕೆ ಏನು ಅಂತ ಹೇಳಿದ್ರೆ ಬೆಲ್ ಪೆಪ್ಪರ್, ಅದೇ ಕ್ಯಾಪ್ಸಿಕಮ್ಮು. ಆ್ಯಂಡ್ 3 ಕಲರ್ಸು ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ, ಕಲರ್ಫುಲ್ಲಾಗಿರುತ್ತೆ ಅಂದ್ಬಿಟ್ಟು ನಾನು 3 ಕಲರ್ಸು ಮನೇಲಿ ಅವೈಲೇಬಲ್ ಇತ್ತು. ಸೊ ಹಂಗಾಗಿ 3 ಕಲರ್ಸ್ ನಾನು ಯೂಸ್ ಮಾಡಿದ್ದೀನಿ. ಒಂದೇ ಗ್ರೀನ್ ಮಾತ್ರ ಇದ್ರೇ ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ. ಸೊ ಯಾವುದಿದ್ರೆ ಅದನ್ನು ಹಾಕ್ಕೊಂಡು ಮಾಡ್ಬೋದು. ಇದು ಸ್ವಲ್ಪ ಫ್ರೈ ಆಗಿದ ತಕ್ಷಣವೇ ಯೆಲ್ಲೋ, ರೆಡ್ ಮತ್ತು ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ನನ್ನ ಹತ್ರ ಏನಿತ್ತೋ ಅದನ್ನು ಈ ಥರ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ಇವಾದ್ಮೇಲೆ ಸ್ವಲ್ಪ ಅದಕ್ಕೆ ಸಾಲ್ಟ್ ಕೂಡ ಹಾಕ್ಬಿಟ್ಟು ಮೇಲೆಗಡೆ ಅದನ್ನು ಫ್ರೈ ಆಗಕ್ಕೆ ಬಿಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿದ್ರೆ, ಇವಾಗೆ ಸಾಲ್ಟ್ ಯಾಕೆ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ ನಾನು ಆಲ್ಮೋಸ್ಟ್ ಆನಿಯನ್ ಹಾಕ್ದವಾಗೆ ಸಾಲ್ಟ್ ಹಾಕ್ಬಿಡ್ತೀನಿ. ಬಟ್ ಇವಾಗ ಸಾಲ್ಟ್ ಹಾಕಿಲ್ಲ. ಯಾಕೆ ಅಂದರೆ ಒಂದೇ ಸತಿ ಬೆಲ್ ಪೆಪ್ಪರ್ಸು ಹಾಕ್ಬಿಟ್ಟು ಎರಡೂ ಒಟ್ಟಿಗೆ ಫ್ರೈ ಮಾಡೋಣ ಅಂತ. ಸೊ ಸಾಲ್ಟ್ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊತೀನಿ. ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ ನೋಡ್ತಾ ಇದ್ರೆ. ನನಗೆ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ರು ಆ ಟೇಸ್ಟ್ ನೆನಪಾಗ್ತಾಯಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗಿ ಜಾಸ್ತಿ ಐಟಮ್ಸ್ ಏನೂ ಬೇಕಾಗಲ್ಲ ಇದಕ್ಕೆ. ಟೊಮೆಟೊ ಇಲ್ಲ, ಮಸಾಲ ಐಟಮ್ಸ್ ಏನೂ ಇಲ್ಲ. ಸೊ ಈಸಿಯಾಗಿ ಬೇಗ ಮಾಡ್ಕೋಬೋದು. ಜಸ್ಟ್ ಆನಿಯನ್ಸು, ಚಿಲ್ಲಿ, ಬೆಲ್ ಪೆಪ್ಪರು ಆ್ಯಂಡ್ ಕೊರಿಯಂಡರು ಇದೆಲ್ಲ ನಮ್ಗೆ ಆಪ್ಷನಲ್ಲು, ಸ್ಪ್ರಿಂಗ್ ಆನಿಯನ್ಸ್ ಅದೆಲ್ಲ. ಬಟ್ ನಮ್ಮ ಮನೇಲಿ ಇತ್ತು ಅಂದ್ಬಿಟ್ಟು ನಾನು ಅದೆಲ್ಲನೂ ಯೂಸ್ ಮಾಡಿದೆ. ಇಲ್ಲ ಅಂದರೆ ಇಷ್ಟೇ, ರೈಸ್ ಹಾಕ್ಬಿಟ್ಟು ಅದಕ್ಕೆ ನಿಮ್ಗೆ ಮಸಾಲ ಫ್ಲೇವರ್ಸ್ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ರೈಸ್ನ ರೆಡಿ ಆಗಿಬಿಡುತ್ತೆ. ಅದೂ ಸಿಂಪಲಾಗಿ ಸೂಪರಾಗಿರುತ್ತೆ. ಜಾಸ್ತಿ ಏನೂ ಸ್ಪೈಸಸ್ ಇಲ್ದಿರ ಮೈಲ್ಡ್ ಟೇಸ್ಟಲ್ಲಿ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಸ್ಪ್ರಿಂಗ್ ಆನಿಯನ್ಸ್ ಇವೆಲ್ಲ ನಾನು ಫ್ರೆಶ್ ಆಗಿ ತೋಟದ ಕಿತ್ಕೊಂಬಂದಿದ್ದೆ. ಸೊ ನುಗ್ಗೆ ಸೊಪ್ಪು ಅದೆಲ್ಲ. ಸೊ ಅದನ್ನು ಎಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಸೊ ನೀವು ಇವಾಗ ನೋಡ್ಬೋದು ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಆಗಿದೆ. ಸೊ ಒಟ್ಟಿಗೆ ಎಲ್ಲ ಒಂದೇ ಸತಿ ಫ್ರೈ ಆಗಿಬಿಡ್ತು. ಒಂದು ಸತಿ ಮಿಕ್ಸ್ ಕೊಟ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ನಾನು ಮಸಾಲೆ ಇವಾಗೇ ಹಾಕ್ತಾಯಿದ್ದೀನಿ. ನಾನು ಏನು ಮಸಾಲೆ ಯೂಸ್ ಮಾಡ್ತಾಯಿಲ್ಲ, ಗರಂ ಮಸಾಲ ಮಾತ್ರ ಒಂದು, ಅದೂ 1/2 ಟೀ ಸ್ಪೂನ್ ಅಷ್ಟೇ. ನಮ್ಮ ಮನೇಲಿ ನಾವು 4 ಜನಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಸೊ 1/2 ಟೀ ಸ್ಪೂನ್ ಅಷ್ಟೇ ನಾನು ಮಸಾಲೆನ
ಬಳಸ್ತಾ ಇರೋದು. ನಿಮ್ಮ ಇಷ್ಟ, ನಿಮಗೆ ಮಸಾಲ ಜಾಸ್ತಿ ತಿನ್ನೋರಿದ್ರೆ ಬಿರಿಯಾನಿ ಮಸಾಲ ಸ್ವಲ್ಪ, ಗರಂ ಮಸಾಲ, ಚಿಕನ್ ಮಸಾಲ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಏನೂ ಹಾಕ್ತಾಯಿಲ್ಲ, ಮಗು ತಿಂತಾನೆ, ಪ್ಲಸ್ ನಮಗೂ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅದೆಲ್ಲ ಹೆವಿ ಅನಿಸ್ಬಿಡುತ್ತೆ, ಒಂಥರ ಬಿರಿಯಾನಿ ಫ್ಲೇವರ್ ಪಲಾವ್ ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ಅದೆಲ್ಲ ಬೇಡ, ಬೆಲ್ ಪೆಪ್ಪರ್ ಅದೇ ಟೇಸ್ಟ್ ಜಾಸ್ತಿ ಡಾಮಿನೇಟ್ ಮಾಡಬೇಕು ಅಂದರೆ ಜಸ್ಟ್ ಸ್ವಲ್ಪ ಅಷ್ಟೇ ಮಸಾಲಾಸ್ನ ಯೂಸ್ ಮಾಡಬೇಕು. ಸೊ ಅದಾದಮೇಲೆ ಇವಾಗ ನಾನು ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿರುವಂಥ ರೈಸ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ರೈಸು ಉದ್ರುದ್ರಾಗಿರಬೇಕು. ಸೊ ಹಂಗಾಗಿ ಫಸ್ಟೇ ನಾನು ವಿಸಿಲ್ ಹಾಕಿದ್ಮೇಲೆ ತೆಗೆದ್ಬಿಟ್ಟು ಫ್ಯಾನ್ ಕೆಳಗಡೆ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟಿದ್ದೆ. ಸೊ ಹಂಗಾಗಿ ಯಾಕೆ ಅಂದರೆ ಅದು ಉದ್ರುದ್ರಾಗಿದ್ರೇ ಈ ಮಸಾಲ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ಈವನ್ ಆಗಿರುತ್ತೆ ರೈಸ್ ಅನ್ನೋದು ಟೇಸ್ಟು. ಸೊ ಮಸಾಲ ನಾವು ಫಸ್ಟೇ ಹಾಕಿರೋ ರೀಸನ್ನು ಅಷ್ಟೇ, ಆ ಕ್ಯಾಪ್ಸಿಕಮ್ಗೆ ಅದಕ್ಕೆಲ್ಲದಕ್ಕೂ ಏನು ಮಸಾಲಾಸ್ ಹಾಕಿಲ್ಲ, ಉಪ್ಪು ಮತ್ತು ಮೆಣಸಿನ್ಕಾಯಿ ಅಷ್ಟೇ ಜೊತೆಯಲ್ಲೇ ಫ್ರೈ ಆಗಿರೋದು. ಸೊ ಇದು ಸ್ವಲ್ಪ ಆ್ಯಡ್ ಆದರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಿಫೋರೇ ಹಾಕಿದ್ದು ಗರಂ ಮಸಾಲ. ಸೊ ರೈಸ್ ಎಲ್ಲ ಏನು ನಾನು ಆರಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಎಲ್ಲದನ್ನು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಅದ್ರ ಮೇಲೆ ಇವಾಗ ನಾನು ಫಸ್ಟ್ ಸ್ಪ್ರಿಂಗ್ ಆನಿಯನ್ಸ್, ಸಣ್ಣದಕ್ಕೆ ಹಚ್ಕೊಂಡಿರುವಂಥ ಸ್ಪ್ರಿಂಗ್ ಆನಿಯನ್ಸ್, ಇವೆಲ್ಲ ಆಪ್ಷನಲ್ಲು, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ನುಗ್ಗೆ ಸೊಪ್ಪು, ಈ ಡ್ರಮ್ ಸ್ಟಿಕ್ದು ಏನು ಲೀವ್ಸ್ ಇರುತ್ತಲ್ವ ಅದು ತುಂಬಾ ಒಳ್ಳೆಯದು, ಮಕ್ಕಳಿಗೂ ಅಷ್ಟೇ ನಮಗೂ ಅಷ್ಟೇ ದೊಡ್ಡವ್ರಿಗೂ. ಸೊ ಅದನ್ನು ತಂದಿದ್ದೀನಿ ನಾನು, ಫ್ರೆಶ್ ಆಗಿತ್ತು ಅಂದ್ಬಿಟ್ಟು ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಡ್ರಮ್ ಸ್ಟಿಕ್ ಎಲೆಗಳನ್ನ. ಅದ್ರ ಜೊತೆಗೆ ಸ್ವಲ್ಪ ಪುದೀನ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಗ್ರೀನ್ಸ್ ಎಲ್ಲ ಹಾಕಿದ ತಕ್ಷಣ ಎಷ್ಟು ಕಲರ್ಫುಲ್ ಆಗಿತ್ತು ಅಂದರೆ ಮಿಕ್ಸ್ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಇವಾಗೂ ನೋಡ್ತಾ ಇದ್ರೆ ನನ್ನ ಬಾಯಲ್ಲಿ ಹಂಗೆ ನೀರು ಬರ್ತಾನೆ ಇದೆ, ಆ ಟೇಸ್ಟ್ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನಾವು ಬೆಳಗ್ಗೆನೇ ಟಿಫನಿಗೆ ಮಾಡಿರೋದ್ರಿಂದ ಟೈಮ್ ಆಗೋಗಿತ್ತು. ಸೊ ಬಾಕ್ಸ್ಗೆ ಹಾಕ್ಕೊಂಡು ಹೋಗಿ ನಾವು ಸ್ಕೂಲ್ ಹತ್ರ ಟೇಸ್ಟ್ನ ರೆಕಾರ್ಡ್ ಮಾಡ್ಕೊಂಡ್ವಿ, ಟೇಸ್ಟ್ ಮಾಡಿದವಾಗ. ಆ್ಯಂಡ್ ಅವೆಲ್ಲ ಆದಮೇಲೆ ಸ್ವಲ್ಪ ಮೆಣಸಿನ ಪುಡಿ ಆ್ಯಂಡ್ ಉಪ್ಪು ಆಲ್ರೆಡಿ ನಾವು ಫಸ್ಟೇ ಹಾಕಿರ್ತೀವಿ, ಸಾಲ್ಟು ನೋಡಿಕೊಂಡು ಸ್ವಲ್ಪ ಸಾಲ್ಟನ್ನ ಆ್ಯಂಡ್ ಸ್ವಲ್ಪ ಇಲ್ಲಿ ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ನಾನು ಮಸಾಲಾಸ್ ಏನು ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ಹಂಗಾಗಿ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ. ನೀವು ಬೇಕಾಗಿದ್ದರೆ ಫ್ರೈಡ್ ರೈಸ್ ಮಸಾಲಗಳು ಅದು ಏನೇನೋ ಸಿಗುತ್ತೆ ಇವಾಗ, ಅವೆಲ್ಲ ಅದನ್ನು ಕೂಡ ಬೇಕಾದರೆ ಯೂಸ್ ಮಾಡ್ಬೋದು. ಬಟ್ ನಾನು ಮಗುಗೆ ಅದೆಲ್ಲ ಕೊಡಲ್ಲ, ನಮಗೆ ಸಪ್ರೇಟಾಗಿ ಮಾಡ್ಕೊಳ್ಳೋಗ್ಬೇಕಾದ್ರೆ ಒಂದು 1/2 ಸ್ಪೂನ್ 1 ಸ್ಪೂನ್ ಯೂಸ್ ಮಾಡಿಬಿಡ್ತೀನೇನೋ. ಬಟ್ ಮಗುನೂ ಇದೇ ತಿಂತಾನೆ ಅನ್ನೋವಾಗ ಮಾತ್ರ ತುಂಬ ಪರ್ಟಿಕ್ಯುಲರ್ ಆಗಿರ್ತೀನಿ ನಾನು ಫುಡ್ ವಿಷಯದಲ್ಲಿ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಮನೇಲಿ ಹೊಟ್ಟೆ ತುಂಬಿಡಬೇಕು, ಟೈಮು ಊಟ ಬೇಕು ಆ ಥರ ಇರಲ್ಲ. ನಾವೇನಾದರೂ ಒಂದು ಫುಡ್ ಮಾಡ್ತಾಯಿದ್ದೀವಿ, ಅದು ತಿಂತಾಯಿದ್ದೀವಿ ಅಂದರೆ ಅದರಿಂದ ನಮಗೆ ಏನಾದರೂ ಒಂದು ಪ್ರೋಟೀನೋ ವಿಟಮಿನ್ಸು ಸಿಗಬೇಕು, ಆ ಥರ ನಾನು ನೋಡ್ಕೊತೀನಿ. ಆದಷ್ಟು ಏನೋ ಒಂದು ಹೆಲ್ತಿಯಾಗಿಯೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ನೋಡ್ಬೋದು ಒಂದು ಸತಿ ಫುಲ್ಲು ಮಿಕ್ಸ್ ಮಾಡಿದ್ಮೇಲೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಏನು ಮಸಾಲ ಹಾಕ್ದಿರ ಕಮ್ಮಿ ಮಸಾಲೆಗಳಲ್ಲೇ ಇದು ಮಾಡಿದ್ರೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ. ನೀವು ಇನ್ನೂ ಬೇಕಾಗಿರುವಂಥ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಮಸಾಲೆಗಳೆಲ್ಲ ಹಾಕ್ಕೊಂಡು ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಈ ಥರ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಒಂದು 5 to 10 ಸೆಕೆಂಡ್ಸ್ ಅದನ್ನು ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಬೇಕು. ಮತ್ತು ತೆಗೆದ್ಬಿಟ್ಟು ಮತ್ತೆ ಒಂದು ಮಿಕ್ಸ್ ಕೊಟ್ಬಿಟ್ಟು, ಅಂದರೆ ಕೆಳಗಡೆ ಇರೋ ರೈಸ್ ಎಲ್ಲ ಮೇಲೆ ಇರೋದು ಕೆಳಗಡೆ ಎಲ್ಲ ಮಾಡಿಬಿಟ್ಟು ಇನ್ನೊಂದು ಸತಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಆಗಕ್ಕೆ ಬಿಡಬೇಕು. ಸೊ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಾವು ರೈಸ್ನ ಆರಿಸ್ಬಿಟ್ಟಿರ್ತೀವಿ, ಬಿಸಿ ಇರಲ್ಲ ಹಂಗಾಗಿ. ಆ್ಯಂಡ್ ಈ ಮಸಾಲೆಗಳೆಲ್ಲ ನಾವು ಬೆಲ್ ಪೆಪ್ಪರ್ಗೆಲ್ಲ ಏನು ಹಾಕಿದ್ದೀವಿ ಅದೆಲ್ಲನೂ ರೈಸ್ಗೆ ಫ್ಲೇವರ್ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಅದ್ರ ಜೊತೆ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಂಗಾಗಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸತಿ ಒಂದು ಜಸ್ಟ್ 2 to 3 ಮಿನಿಟ್ಸ್ ಸಾಕು ಫ್ರೈ ಮಾಡ್ಕೊಳ್ಳೋದು. ಎರಡು ಕಡೆ 10 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರು ಸಾಕು. ಅದು ಸ್ವಲ್ಪ ಬಿಸಿ ಆದರೆ ಅಷ್ಟೇ ಆ ಫ್ಲೇವರ್ ಎಲ್ಲ ಬಂದುಬಿಟ್ಟಿರುತ್ತೆ. ಸೊ ಅಷ್ಟೇ, ನಮ್ಮ ಬೆಲ್ ಪೆಪ್ಪರ್ ರೈಸ್ ರೆಡಿ ಆಗಿಬಿಡ್ತು. ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು, ನಮಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದೇನು ನಾನು ಫಸ್ಟ್ ಟೈಮ್ ಅಲ್ಲ, ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಬಟ್ ಲಾಸ್ಟ್ ಟೈಮೆಲ್ಲ ನಾನು ಮಸಾಲೆಗಳು ಇಷ್ಟು ಮಾತ್ರ ಕೂಡ ಹಾಕಿಲ್ಲ. ಅವಾಗಂತೂ ಕಲರ್ ಅಂತೂ ಇನ್ನೂ ಬ್ಯೂಟಿಫುಲ್ ಆಗಿತ್ತು, ಫುಲ್ ವೈಟ್ ಕಲರ್ ರೈಸ್ ಹೆಂಗಿರುತ್ತೋ ಹಂಗೆ, ಅದ್ರ ಜೊತೆಗೆ ಈ ಕಲರ್ಸ್ ಎಲ್ಲ ಎತ್ತಿ ಕಾಣಿಸ್ತಾ ಇತ್ತು, ತುಂಬ ಕಲರ್ಫುಲ್ ಆಗಿತ್ತು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ಕಮೆಂಟ್ಸಲ್ಲಿ ನನಗೆ ತಿಳಿಸಿ ಟ್ರೈ ಮಾಡಿದ್ರಾ ಇಲ್ವಾ, ಹೆಂಗೆ ಬಂತು ನಿಮಗೆ ಅಂತ
ಹೇಳ್ಬಿಟ್ಟು. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇನ್ನು ಸರ್ವ್ ಮಾಡೋದಷ್ಟೇ. ಇದ್ರ ಜೊತೆಗೆ ನಾನು ಇನ್ಮೇಲೆ ಡೈಲಿ ಬ್ರೇಕ್ಫಾಸ್ಟ್ ಜೊತೆಗೆ ಒಂದು ಫ್ರೂಟ್ನ ಆ್ಯಂಡ್ ಸಲಾಡ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಜಸ್ಟ್ ಸರ್ವ್ ಮಾಡಿದೆ, ತಿನ್ನೋಕ್ಕೆ ಟೈಮ್ ಆಗಲಿಲ್ಲ. ಸೊ ಹಂಗಾಗಿ ಮತ್ತೆ ಪ್ಯಾಕ್ ಮಾಡ್ಕೊಂಬಿಟ್ಟು ಎಲ್ಲ ಸ್ಕೂಲ್ ಹತ್ರ ಹೋಗಿ ತಿನ್ಕೊಂಡ್ವಿ. ರೈಸ್ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ನ, ಇವತ್ತಿನ ಸಲಾಡ್ಗೆ ಕ್ಯಾರೆಟ್ ಮತ್ತು ಕುಕುಂಬರ್ ಕಟ್ ಮಾಡಿದ್ದೆ, ಫ್ರೂಟ್ಗೆ ಆರೆಂಜ್ ಕಟ್ ಮಾಡಿದ್ದೆ. ಸೊ ಇದ್ರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ತುಂಬ ನೋಡೋಕ್ಕೂ ಬ್ಯೂಟಿಫುಲ್ ಆಗಿತ್ತು, ಟೇಸ್ಟೂ ಸಖತ್ತಾಗಿತ್ತು ಸೀರಿಯಸ್ ಆಗಿ. ಆ್ಯಂಡ್ ನೋಡೋಣ ನಮ್ಮ ಹಸ್ಬೆಂಡ್ ಏನು ಹೇಳ್ತಾರೆ, ಮಗು ಏನು ಹೇಳ್ತಾನೆ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಮನೇಲಿ ಇರಲಿಲ್ಲ, ಇಲ್ಲಾಂದಿದ್ರೆ ನಮ್ಮ ಅತ್ತೆಯವ್ರದ್ದು ಕೂಡ ಟೇಸ್ಟ್ ರಿವ್ಯೂನ ತಗೊತಾ ಇದ್ದೆ. ನಾನು ಟೈಮ್ ಆಗೋಯ್ತು ಅಂದ್ಬಿಟ್ಟು ಸ್ಕೂಲ್ ಹತ್ರ ಹೋಗ್ಬಿಟ್ಟೆ ಅಲ್ವಾ. ಸೊ ಹಂಗಾಗಿ ಅವ್ರದ್ದು ಟೇಸ್ಟ್ ಹೆಂಗಿತ್ತು ಏನು ಹೇಳಿಲ್ಲ ಅವರು. ಸೊ ನೋಡೋಣ ಯಾರು ನಮ್ಮ ಹಸ್ಬೆಂಡು ಮತ್ತು ಮಗು ಏನು ಹೇಳಿದ್ರು ಅಂತ. ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇದಾಗಿತ್ತು ಬೆಲ್ ಪೆಪ್ಪರ್ ರೈಸ್ ಬೌಲ್. ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಚೆನ್ನಾಗಿದೆ ಬಾ, ಚೆನ್ನಾಗಿದೆ. ರೆಸಿಪಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಜೊತೆಗೆ ಆರೆಂಜ್, ಸೌತೆಕಾಯಿ, ಕ್ಯಾರೆಟ್ ಇದೆ. ಅವಾಗ ಸ್ವಲ್ಪ ಕ್ಯಾರೆಟು ಬಾಯಿಗೆ ಹಾಕೊಳ್ಳಿ. ಆನಿಯನ್ ಇದ್ರೆ ಚೆನ್ನಾಗಿರುತ್ತೆ. ಬಟ್ ಬೆಳಗ್ಗೆ ಟಿಫನ್ ಜೊತೆಗೆ ಒಂದು ಫ್ರೂಟ್ ಸಲಾಡ್ ತಗೊಂಡ್ರೆ ಒಳ್ಳೇದು ಅಂದ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ, ಸಣ್ಣ ಸಣ್ಣಕ್ಕೆ ಲೇಯರ್ಸ್ ಆಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಾಪ ನೀನು ಟೇಸ್ಟ್ ಮಾಡ್ಬಾ, ಬೂವ ಹೆಂಗಿದೆ ಹೇಳ್ಬಾ. ಕಮ್ ಇಡಬಾ, ಪಾಪುಗೆ ಟೇಸ್ಟ್ ಮಾಡಿಸ್ಬಾ. ಅಲ್ಲ ಅಪ್ಪ ಹತ್ರ, ಅಪ್ಪ ಹತ್ರ ಅಲ್ಲಿ. ಕಮ್ ದಟ್ ಸೈಡ್. ಇಟ್ಕೊಂಡು ಹೆಂಗಿದೆ ಹೇಳು. ಹೌ ಇಸ್ ಇಟ್? ಹ್ಞೂ ಅಂದರೆ ನೈಸಾ, ಸೂಪರಾ? ನೋಡಿದ್ರಲ್ವ, ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹೆಂಗೆ ಬೆಲ್ ಪೆಪ್ಪರ್ ರೈಸ್ ಮಾಡೋದು ಅಂತ. ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗಳಿಗೆ ತುಂಬ ಈಸಿಯಾಗಿ ಮಾಡ್ಬೋದು. ಬೆಳಗಿನ ಟೈಮಲ್ಲಿ ತುಂಬ ಚೆನ್ನಾಗಿ, ವೆಜಿಟೇಬಲ್ಸ್ ಏನೂ ಇಲ್ಲ, ಬರೀ ಬೆಲ್ ಪೆಪ್ಪರ್ ಮಾತ್ರ ಇದೆ. ಅಂದರೆ ಇದನ್ನು ಬೆಲ್ ಪೆಪ್ಪರ್ ರೈಸ್ ಅಂತಾರೆ, ಇಲ್ಲ ಅಂದರೆ ಕ್ಯಾಪ್ಸಿಕಮ್ ರೈಸ್ ಅಂತ ಕೂಡ ಅಂತಾರೆ. ಇನ್ನೊಂದು ಸ್ಟೈಲಲ್ಲೂ ಮಾಡ್ತಾರೆ. ಬಟ್ ನಾನಿವಾಗ ಫ್ರೈಡ್ ರೈಸ್ ಥರ ಮಾಡಿದೆ. ಈ ಥರ ಮಾಡಿದ್ರೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು, ನಿಜಾನೇ. ನೀವು ಒಂದ್ಸತಿ ಟ್ರೈ ಮಾಡಿ, ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋನ ಇಲ್ಲೇ ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನನ್ನ ವೀಡಿಯೋನ ಲಾಸ್ಟ್ವರೆಗೂ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇರೋದು ಅಂದರೆ ನನ್ನ ಚಾನಲಲ್ಲಿ ಹೋಗಿ ಎಲ್ಲ ವೀಡಿಯೋಸ್ನ ನೋಡಿ ನನ್ನ ಸಪೋರ್ಟ್ ಮಾಡಿ. ಡೈಲಿ ನನ್ನ ವ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್.